ನಾನು ನಿನ್ನೆ ಇದು ಮಳೆ ಆದಮೇಲೆ ಮೊನ್ನೆ ರಾತ್ರಿ ನಿನ್ನೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀವಿ. ಅವರು ಒಂದು ಎಲ್ಲ ಕಡೆ ಟಾಸ್ಕ್ ಫೋರ್ಸ್, ಈಗ ಕಾರ್ಪೊರೇಷನ್ ಕಮಿಷನರ್ ನೇತೃತ್ವದ ಒಂದು ಟಾಸ್ಕ್ ಫೋರ್ಸು, ಎಲ್ಲ ತಹಶೀಲ್ದಾರು ಎ ಸಿ ಅನ್ನೋದು ಆಯಾ ತಾಲೂಕಿನಲ್ಲಿ ಅಲ್ಲಲ್ಲಿ ತಹಶೀಲ್ದಾರ್ಸು ಎ ಸಿಸು ಅಲ್ಲೆಲ್ಲ ಇಂಜಿನಿಯರ್ಸು ಎಲ್ಲ ಕೂಡ ಅಲ್ಲಿದೊಂದು ಟಾಸ್ಕ್ ಫೋರ್ಸು ಇನ್ಕ್ಲೂಡಿಂಗ್ ಪೊಲೀಸ್ ಮಾಡಲಿಕ್ಕೆ ಸೂಚನೆ ಕೊಟ್ಟಿದೆ. ಮತ್ತು ಎಲ್ಲರೂ ಇನ್ಸ್ಪೆಕ್ಟ್ ಮಾಡಿ ಅವ್ರು ನಿನ್ನೆನೂ ಕೂಡ ಇನ್ಸ್ಪೆಕ್ಟ್ ಮಾಡಿದ್ದಾರೆ. ಈಗ ನಾನು ಖುದ್ದಾಗಿ ಎಲ್ಲ ಇದನ್ನು ಬಿಟ್ಟು ನಾನು ಬೆಂಗಳೂರಿನಿಂದ ಇಲ್ಲಿ ಬಂದಿದ್ದೇನೆ. ರಾತ್ರಿಯಲ್ಲಿ ಬಂದು ಇವತ್ತು ನಾನು ಎಲ್ಲ ಕಡೆಯೂ ವಿಸಿಟ್ ಮಾಡ್ತಾಯಿದ್ದೀನಿ. ಎಲ್ಲೆಲ್ಲಿ ಈ ರೀತಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗಿದ್ದಾವೆ ಅಲ್ಲೆಲ್ಲ ವಿಸಿಟ್ ಮಾಡ್ತಾಯಿದ್ದೀನಿ. ಈಗ ಪ್ರಮುಖವಾಗಿ ಆಗಬೇಕಾಗಿದ್ದು ಇದಕ್ಕೆ ಒಂದು ಶಾಶ್ವತವಾದಂಥ ಪರಿಹಾರ. ಸುಮ್ಮನೆ ಬಂದು ನಾವು ಪ್ರತಿ ವರ್ಷ ಈ ರೀತಿ ಆದಮೇಲೆ ನಾವು ಬಂದು ನೋಡ್ಕೊಂಡು ಹೋಗೋದು, ಮತ್ತೊಮ್ಮೆ ಮಳೆ ಆದಮೇಲೆ ಮತ್ತೆ ಅದೇ ಮರುಕಳಿಸ್ಬಾರ್ದು ಅಂತ ದಿವಸ. ಈಗ ಒತ್ತುವರಿಗಳಾಗಿದ್ದಾವೆ. ಈಗ ಹೇಳಿದಾರಲ್ಲ, ಈಗ ಇದೇ ಒಂದು ಲೆಂಗ್ತ್ನಲ್ಲಿ ನೋಡಿದರೆ ಇಬ್ರಾಹಿಂ ರೋಜಾ ಟು ಯಾವ ದರ್ಗಾ ಮಕ್ಕಾ ದರ್ಗಾಜು 1 ಕಿಲೋಮೀಟರು 1978ರಲ್ಲಿ ಒಂದು ದಿವಸ ಲ್ಯಾಂಡ್ ಎಕ್ವಿಷನ್ ಆಗಿದೆ. ಅದು ಅಂದರೆ ಏಸಾಯದಿಂದ 25 ಮೀಟರ್ ಅಂದರೆ 80 ಫೂಟು. ಆ 80 ಫೂಟ್ ಹೋಗಿ ಇವತ್ತೊಂದು ದಿವಸ ಎಲ್ಲ ಎನ್ಕ್ರೋಚ್ ಆಗಿಬಿಟ್ಟಿದೆ. ಹೀಗಾಗಿ ಇವತ್ತೊಂದು ದಿವಸ ನೀರು ಬರ್ತದೆ. ಈಗ ಹೊರತಿಯವ್ರು ಹೇಳ್ತಾಯಿದ್ರು ಅಥಾರಿಟಿ ಕಣ್ಮುಚ್ಚಿನಾಳದಿಂದ ನೀರು ಬರ್ತದೆ. ಆ ಕಡೆ ನಾನು ಇದಕ್ಕಿಂತ ಮುಂಚೆ ಅಲ್ಲಿ ಭೇಟಿಯಾದಾಗ ಸೈನಿಕ್ ಸ್ಕೂಲಿಂದ ಒಂದು ಆ ಕಾರಜೋಳವರ ಗ್ಯಾಸ್ ಸ್ಟೇಷನ್ನಿಂದ ನೀರು ಬರ್ತದೆ. ಅಲ್ಲಿ ಮುಂದೆ ರೋಡ್ ಮಾಡಿದ್ಮೇಲೆ ಬ್ಲಾಕ್ ಆಗಿದೆ. PWD ರೋಡ್ ಮಾಡಿದ್ಮೇಲೆ ಮುಂದೆ ಹೋಗುವಂಥದ್ದಾಗಿಲ್ಲ. ಅಲ್ಲಿ ಯಾರೋ ಒಬ್ಬರು ವ್ಯಾಪಾರಸ್ಥರು ಹೆಸರು ಹೇಳಿದ್ರು, ಯಾರೋ ಒಬ್ಬರು ವ್ಯಾಪಾರಸ್ಥರಲ್ಲಿ ಬ್ಲಾಕ್ ಇದು ಮಾಡಿದ್ದಾರೆ ಅಂತ ರೋಡ್ ಮಾಡಿಬಿಟ್ಟು ಆ ರೋಡ್ ಮಾಡಿಬಿಟ್ಟು ಕಟ್ ಆಫ್ ಆಗಿಬಿಟ್ಟಿದೆ. ಹೀಗಾಗಿ ಆ ಕಡೆಯಲ್ಲಿ ಏನೋ ನಾವು ಮೊದಲು ನೋಡ್ಕೊಬಂದ್ವಿ, ಫಸ್ಟ್ ಸ್ಪಾಟು ಮತ್ತು ಸೊಲ್ಲಾಪುರ ರೋಡಿಗೆ ಅಲ್ಲಿ ಬ್ಲಾಕ್ ಆಗಿದೆ. ಹೀಗಾಗಿ ನಾವು ಇವೆಲ್ಲವನ್ನು ಕೂಡ ನಾವು ಕಾಂಪ್ರಿಹೆನ್ಸಿವ್ ಆಗಿ ಇದನ್ನು ನಾನು DC ಅವರು ಆಸಕ್ತಿಯನ್ನು ವಹಿಸಿದ್ದಾರೆ. ಆಮೇಲೆ ಕಾರ್ಪೊರೇಷನ್ ಕಮಿಷನರು ಎಲ್ಲ ಅಧಿಕಾರಿಗಳು ADL DDL ಎಲ್ಲರೂ ಇಲ್ಲಿದ್ದಾರೆ, ಪೊಲೀಸರು ಇದ್ದಾರೆ. ನಾನು ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ಯಾವುದೇ ಒತ್ತಡಕ್ಕೆ, ಯಾವುದೇ ರಾಜಕೀಯದಕ್ಕೆ ಯಾವುದು ಕೂಡ ಇದು ಮೇಯರ್ ಅವ್ರದ್ದಿರಲಿ, MP ಪಾಟೀಲ್ದಿರಲಿ, ಯಾರು ಕಾರ್ಪೊರೇಟ್ದಿರಲಿ, ಯಾರು ಮಾಧ್ಯಮದವ್ರದ್ದು, ನಿಮ್ದು ಯಾರು ಇದ್ದರೂ ಕೂಡ ಅದನ್ನು ಒತ್ತುವರಿಯನ್ನು ತೆಗೆಸಿ ಯಾರು ಬಡವರಿದ್ದಾರೆ, ಯಾವುದು ಮನೆಗಳಿದ್ದರೆ ಬಡವರಿಗೆ ಬೇರೆ ಕಡೆ ಇವತ್ತು ದಿವಸ ಮಾಡುವಂಥದ್ದು ಕಷ್ಟ ಕೊಡಿ. ಹೀಗಾಗಿ ಒಂದು ಕಾಂಪ್ರಿಹೆನ್ಸಿವ್ ಸೊಲ್ಯೂಷನ್ನ ಇದನ್ನು ಇದು ಮಾಡ್ತೀವಿ ನಾವು. ಆಮೇಲೆ ಇದನ್ನು ಈಗ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಸ್ಟಾರ್ಟ್ ಇದು ಹೀಗೆ ಮಾಡಿದರೆ ಆಗ್ತದೆ. ಮತ್ತೆ ನೆನಪಾರಿದ ಮೇಲೆ ಮತ್ತೆ ಒತ್ತಡಗಳು ಮತ್ತು ಪ್ರೆಷರ್ ಸ್ಟಾರ್ಟ್ ಆಗ್ತದೆ. ಹೀಗೆ ಇದು ಇದೆ, ಜನ ಅರ್ಥೈಸ್ಕೋತಾರೆ. ಹೀಗೆ ಮಾಡಿಬಿಡ್ಬೇಕು ಅದನ್ನು. ಎಷ್ಟು ದಿವಸ ಅಲ್ಲ, ಇಮಿಡಿಯೇಟು ಸ್ಟಾರ್ಟ್. ಏನು ವೈಡ್ನಿಂಗ್ ಏನು ಇಲ್ಲ, ವೈಡ್ನಿಂಗ್ ಪ್ರಶ್ನೆ ಬಂದಿಲ್ಲಾರಪ್ಪ. ಇಲ್ಲಿ ವಾಟರ್ ಡ್ರೈನ್ ಹೋಗಬೇಕಾಗಿದೆ. ವೈಡ್ನಿಂಗ್ ಏನು ಕ್ವಶನ್ ಬರ್ತದೆ? ಗುಂಟಾ ಇಟ್ಸೆಲ್ಫ್ ಇಸ್ ಇಲ್ಲಿಗಲ್. ಗುಂಟಾ ಇಟ್ಸೆಲ್ಫ್ ಇಸ್ ಇಲ್ಲಿಗಲ್. ಅಲ್ಲಿ ಡ್ರೈನ್ ಇರೋಂಗಿಲ್ಲ, ಏನೂರೆಲ್ಲ. ಅದಾಗಿನೂ ಕೂಡ ಈಗ ನೋಡೋಣಂತೆ, ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಮಾಡೋಣಂತೆ. ಅದಲ್ಲದೆ ನಾನು ಇವತ್ತು ಇದನ್ನೊಂದು ಇದ್ರ ಮುಗಿದ ಮೇಲೆ ಒಬ್ಬರನ್ನ ಈ ಎಕ್ಸ್ಪರ್ಟ್ಸನ್ನು ಕೂಡ ಕರಿತೀವಿ. ಲೋ ಲೈಂಗ್ ಏರಿಯಾಸು ಏನಿದ್ದಾವೆ ಒಂದು ಸಾಮೂಹಿಕವಾಗಿ ಒಂದು ಇದನ್ನು ಪ್ರಿಪೇರ್ ಮಾಡಲಿಕ್ಕೆ ಒಂದು ಏಜೆನ್ಸಿಗೂ ಕೂಡ ಕೊಡ್ತೀನಿ. ನಮ್ಮ ಅಧಿಕಾರಿಗಳು ಮತ್ತು ಆ ಏಜೆನ್ಸಿ ಕೂಡಿ ಕಾರ್ಪೊರೇಷನ್ ಕಮಿಷನರ್ಸು, ಇಂಜಿನಿಯರ್ಸು, BWSSB ಎಲ್ಲರೂ ಕೂಡ್ಕೊಂಡು ಇವತ್ತೊಂದು ದಿವಸ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಏಜೆನ್ಸಿನ ಫಿಕ್ಸ್ ಮಾಡಿ ಪೂರ್ತಿ ಸ್ಟಡಿ ಮಾಡಿ ಇವತ್ತೊಂದು ದಿವಸ ಬಿಜಾಪುರ ನಗರದ ಸ್ಟಡಿ ಮಾಡಿ ಇವತ್ತೊಂದು ದಿವಸ ಅಲ್ಲಿ ಎಲ್ಲೆಲ್ಲಿ ಡ್ರೈನ್ ಬೇಕು, ರಾಜಕಾಲುಗಳು ಇದಾಗಿದ್ದಾವೆ ಎಲ್ಲವನ್ನು ಮಾಡಿಸಿ ಅದನ್ನು ಪರ್ಮನೆಂಟ್ ಪರಿಹಾರ ಕಡೆ ನಾನು ನೋಡ್ತಾ ಇದ್ದೀನಿ. ಟೆಂಪರರಿ ಸುಮ್ಮನೆ ಬಂದು ಭೇಟಿಯಾಗಿ ಹೋಗಿ ಇವತ್ತು ಮಾಧ್ಯಮದವ್ರ ಮುಂದೆ ನಾನು ನಿನ್ನೆ ಇದು ಮಳೆ ಆದಮೇಲೆ ಮೊನ್ನೆ ರಾತ್ರಿ ನಿನ್ನೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀವಿ. ಅವರು ಒಂದು ಎಲ್ಲ ಕಡೆ ಟಾಸ್ಕ್ ಫೋರ್ಸು, ಈಗ ಕಾರ್ಪೊರೇಷನ್ ಕಮಿಷನರ್ ನೇತೃತ್ವದ ಒಂದು ಟಾಸ್ಕ್ ಫೋರ್ಸು, ಎಲ್ಲ ತಹಶೀಲ್ದಾರು ಎ ಸಿ ಅನ್ನೋದು ಆಯಾ ತಾಲೂಕಿನಲ್ಲಿ ಅಲ್ಲಲ್ಲಿ ತಹಶೀಲ್ದಾರ್ಸು ಎ ಸಿಸು ಅಲ್ಲೆಲ್ಲ ಇಂಜಿನಿಯರ್ಸು ಎಲ್ಲ ಕೂಡ ಅಲ್ಲಿದೊಂದು ಟಾಸ್ಕ್ ಫೋರ್ಸು ಇನ್ಕ್ಲೂಡಿಂಗ್ ಪೊಲೀಸ್ ಮಾಡಲಿಕ್ಕೆ ಸೂಚನೆ ಕೊಟ್ಟಿದೆ. ಮತ್ತು ಎಲ್ಲರೂ ಇನ್ಸ್ಪೆಕ್ಟ್ ಮಾಡಿ ಅವ್ರು ನಿನ್ನೆನೂ ಕೂಡ ಇನ್ಸ್ಪೆಕ್ಟ್ ಮಾಡಿದ್ದಾರೆ. ಈಗ ನಾನು ಖುದ್ದಾಗಿ ಎಲ್ಲ ಇದನ್ನು ಬಿಟ್ಟು ನಾನು ಬೆಂಗಳೂರಿನಿಂದ ಇಲ್ಲಿ ಬಂದಿದ್ದೇನೆ. ರಾತ್ರಿಯಲ್ಲಿ ಬಂದು ಇವತ್ತು ನಾನು ಎಲ್ಲ ಕಡೆಯೂ ವಿಸಿಟ್ ಮಾಡ್ತಾಯಿದ್ದೀನಿ. ಎಲ್ಲೆಲ್ಲಿ ಈ ರೀತಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗಿದ್ದಾವೆ ಅಲ್ಲೆಲ್ಲ ವಿಸಿಟ್ ಮಾಡ್ತಾಯಿದ್ದೀನಿ. ಈಗ ಪ್ರಮುಖವಾಗಿ ಆಗಬೇಕಾಗಿದ್ದು ಇದಕ್ಕೆ ಒಂದು ಶಾಶ್ವತವಾದಂಥ ಪರಿಹಾರ. ಸುಮ್ಮನೆ ಬಂದು ನಾವು ಪ್ರತಿ ವರ್ಷ ಈ ರೀತಿ ಆದಮೇಲೆ ನಾವು ಬಂದು ನೋಡ್ಕೊಂಡು ಹೋಗೋದು, ಮತ್ತೊಮ್ಮೆ ಮಳೆ ಆದಮೇಲೆ ಮತ್ತೆ ಅದೇ ಮರುಕಳಿಸ್ಬಾರ್ದು ಅಂತ ದಿವಸ. ಈಗ ಒತ್ತುವರಿಗಳಾಗಿದ್ದಾವೆ. ಈಗ ಹೇಳಿದಾರಲ್ಲ, ಈಗ ಇದೇ ಒಂದು ಲೆಂಗ್ತ್ನಲ್ಲಿ ನೋಡಿದರೆ ಇಬ್ರಾಹಿಂ ರೋಜಾ ಟು ಯಾವ ಮಕ್ಕಾ ದರ್ಗಾಜು 1 ಕಿಲೋಮೀಟರು 1978ರಲ್ಲಿ ಒಂದು ದಿವಸ ಲ್ಯಾಂಡ್ ಎಕ್ವಿಷನ್ ಆಗಿದೆ. ಅದು ಅಂದರೆ ಏಸಾಯದಿಂದ 25 ಮೀಟರ್ ಅಂದರೆ 80 ಫೂಟು. ಆ 80 ಫೂಟ್ ಹೋಗಿ ಒಂದು ದಿವಸ
ಎಲ್ಲ ಎನ್ಕ್ರೋಚ್ ಆಗಿಬಿಟ್ಟಿದೆ. ಹೀಗಾಗಿ ಇವತ್ತೊಂದು ದಿವಸ ನೀರು ಬರ್ತಾ ಇದ್ದಾವೆ. ಈಗ ಹೊರತಿಯವ್ರು ಹೇಳ್ತಾಯಿದ್ರು ಅಥಾರಿಟಿ ಕಣ್ಮುಚ್ಚಿನಾಳದಿಂದ ನೀರು ಬರ್ತದೆ. ಆ ಕಡೆ ನಾನು ಇದಕ್ಕಿಂತ ಮುಂಚೆ ಅಲ್ಲಿ ಇರಬೇಕಾದಾಗ ಸೈನಿಕ್ ಸ್ಕೂಲಿಂದ ಒಂದು ಆ ಕಾರಜೋಳವರ ಗ್ಯಾಸ್ ಸ್ಟೇಷನ್ನಿಂದ ನೀರು ಬರ್ತದೆ. ಅಲ್ಲಿ ಮುಂದೆ ರೋಡ್ ಮಾಡಿದ್ಮೇಲೆ ಬ್ಲಾಕ್ ಆಗಿದೆ, PWD ರೋಡ್ ಮಾಡಿದ್ಮೇಲೆ ಮುಂದೆ ಹೋಗುವಂಥದ್ದಾಗಿಲ್ಲ. ಅಲ್ಲಿ ಯಾರೋ ಒಬ್ಬರು ವ್ಯಾಪಾರಸ್ಥರು ಹೆಸರು ಹೇಳಿದ್ರು, ಯಾರೋ ಒಬ್ಬರು ವ್ಯಾಪಾರಸ್ಥರಲ್ಲಿ ಬ್ಲಾಕ್ ಇದು ಮಾಡ್ಕೊಂಡು ಮಾಡಿದ್ದಾರೆ ಅಂತ. ರೋಡ್ ಮಾಡಿದ್ರೆ ಆ ರೋಡ್ ಮಾಡಿಬಿಟ್ಟು ಕಟ್ ಆಫ್ ಆಗಿಬಿಟ್ಟಿದೆ. ಹೀಗಾಗಿ ಆ ಕಡೆಯಲ್ಲಿ ಏನೋ ನಾವು ಮೊದಲು ನೋಡ್ಕೊಬಂದೀವಿ, ಫಸ್ಟ್ ಸ್ಪಾಟು ಮತ್ತು ಶೋಲಾಪುರ ರೋಡಿಗೆ ಅಲ್ಲಿ ಬ್ಲಾಕ್ ಆಗಿದೆ. ಹೀಗಾಗಿ ನಾವು ಇವೆಲ್ಲವನ್ನು ಕೂಡ ನಾವು ಕಾಂಪ್ರಿಹೆನ್ಸಿವ್ ಆಗಿ ಇದನ್ನು ನಾನು DC ಅವರು ಆಸಕ್ತಿಯನ್ನು ವಹಿಸಿದ್ದಾರೆ. ಆಮೇಲೆ ಕಾರ್ಪೊರೇಷನ್ ಕಮಿಷನರು ಎಲ್ಲ ಅಧಿಕಾರಿಗಳು ADLR DDL ಎಲ್ಲರೂ ಇದ್ದಾರೆ, ಪೊಲೀಸರು ಇದ್ದಾರೆ. ನಾನು ಅದನ್ನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ಯಾವುದೇ ಒತ್ತಡಕ್ಕೆ, ಯಾವುದೇ ರಾಜಕೀಯದಕ್ಕೆ ಯಾವುದು ಕೂಡ ಇದು ಮೇಯರ್ ಅವ್ರದ್ದಿರಲಿ, MP ಪಾಟೀಲ್ದಿರಲಿ, ಯಾರು ಕಾರ್ಪೊರೇಟ್ದಿರಲಿ, ಯಾರು ಮಾಧ್ಯಮದವ್ರದ್ದು, ನಿಮ್ದು ಯಾರು ಇದ್ದರೂ ಕೂಡ ಅದನ್ನು ಒತ್ತುವರಿಯನ್ನು ತೆಗಿಸಿ, ಯಾರು ಬಡವರಿದ್ದಾರೆ, ಯಾವುದು ಮನೆಗಳಿದ್ದರೆ ಬಡವರಿಗೆ ಬೇರೆ ಕಡೆ ಇವತ್ತು ದಿವಸ ಮಾಡುವಂಥದ್ದು ಕಷ್ಟ ಕೊಡಿ. ಹೀಗಾಗಿ ಒಂದು ಕಾಂಪ್ರಿಹೆನ್ಸಿವ್ ಸೊಲ್ಯೂಷನ್ನ ಇದನ್ನು ಇದು ಮಾಡ್ತೀವಿ ನಾವು. ಆಮೇಲೆ ಇದನ್ನು ಈಗ ಸ್ಟಾರ್ಟ್ ಮಾಡಿದ್ದಾರೆ. ಇದು ಹೀಗೆ ಮಾಡಿದರೆ ಆಗ್ತದೆ. ಮತ್ತೆ ನೆನಪಾರಿದ ಮೇಲೆ ಮತ್ತೆ ಒತ್ತಡಗಳು ಮತ್ತು ಪ್ರೆಷರ್ ಸ್ಟಾರ್ಟ್ ಆಗ್ತದೆ. ಈಗ ಇದು ಇದೆ, ಜನ ಅರ್ಥೈಸ್ಕೋತಾರೆ. ಹೀಗೆ ಮಾಡಿಬಿಡ್ಬೇಕು ಅದನ್ನು. ಎಷ್ಟು ದಿವಸ ಅಲ್ಲ, ಇಮಿಡಿಯೇಟು ಏನು ವೈಡ್ನಿಂಗ್ ಏನು ಇಲ್ಲ. ವೈಡ್ನಿಂಗ್ ಪ್ರಶ್ನೆ ಬಂದಿಲ್ಲ ಅರಪ್ಪ. ಇಲ್ಲಿ ವಾಟರ್ ಡ್ರೈನ್ ಹೋಗಬೇಕಾಗಿದೆ. ವೈಡ್ನಿಂಗ್ ಏನು ಕ್ವಶನ್ ಬರ್ತದೆ? ಗುಂಟಾ ಇಟ್ ಸೆಲ್ಫ್ ಇಸ್ ಇಲ್ಲಿಗಲ್. ಅಲ್ಲಿ ಡ್ರೈನ್ ಇರಂಗಿಲ್ಲ, ಏನೂರೆಲ್ಲ. ಅದಾಗಿನೂ ಕೂಡ ಈಗ ನೋಡೋಣಂತೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಮಾಡೋಣಂತೆ. ಅದಲ್ಲದೆ ನಾನು ಇವತ್ತು ಇದನ್ನೊಂದು ಇದ್ರ ಮುಗಿದ ಮೇಲೆ ಒಬ್ಬರನ್ನ ಈ ಎಕ್ಸ್ಪರ್ಟ್ಸನ್ನು ಕೂಡ ಕರಿತೀವಿ. ಲೋ ಲೈಂಗ್ ಏರಿಯಾಸು ಏನಿದ್ದಾವೆ, ಒಂದು ಸಾಮೂಹಿಕವಾಗಿ ಒಂದು ಇದನ್ನು ಪ್ರಿಪೇರ್ ಮಾಡಲಿಕ್ಕೆ ಒಂದು ಏಜೆನ್ಸಿಗೂ ಕೂಡ ಕೊಡ್ತೀನಿ. ನಮ್ಮ ಅಧಿಕಾರಿಗಳು ಮತ್ತು ಆ ಏಜೆನ್ಸಿ ಕೂಡಿ ಕಾರ್ಪೊರೇಷನ್ ಕಮಿಷನರ್ಸು, ಇಂಜಿನಿಯರ್ಸು, BWSSB ಎಲ್ಲರೂ ಕೂಡ್ಕೊಂಡು ಇವತ್ತೊಂದು ದಿವಸ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಏಜೆನ್ಸಿನ ಫಿಕ್ಸ್ ಮಾಡಿ ಪೂರ್ತಿ ಸ್ಟಡಿ ಮಾಡಿ ಇವತ್ತೊಂದು ದಿವಸ ಬಿಜಾಪುರ ನಗರದ ಸ್ಟಡಿ ಮಾಡಿ ಇವತ್ತೊಂದು ದಿವಸ ಅಲ್ಲಿ ಎಲ್ಲೆಲ್ಲಿ ಡ್ರೈನ್ ಬೇಕು, ರಾಜಕಾಲುಗಳು ಇದಾಗಿದ್ದಾವೆ ಎಲ್ಲವನ್ನು ಮಾಡಿಸಿ ಅದನ್ನು ಪರ್ಮನೆಂಟ್ ಪರಿಹಾರ ಕಡೆ ನಾನು ನೋಡ್ತಾ ಇದ್ದೀನಿ. ಟೆಂಪರರಿ ಸುಮ್ಮನೆ ಬಂದು ಭೇಟಿಯಾಗಿ ಹೋಗಿ ಇವತ್ತು ಮಾಧ್ಯಮದವ್ರ ಮುಂದೆ 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತೀರಿ? ಬೇರೆ ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಕ. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರ ಹತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ. ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1000 ರೂಪಾಯಿ ತಿಂಗಳು ಹಾಕ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನು ಕೊಡುತ್ತೆ, ನಮ್ಮನ್ನು ಕಾಪಾಡುತ್ತೆ. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.